ಎಲ್ಲರಿಗೂ ನಮಸ್ಕಾರ. ವೈಕುಂಠ ಏಕಾದಶಿಯ ಈ ದಿನದಂದು ಭೂಲೋಕದಲ್ಲಿ ನಾವು ಮಾಡುವ ಪ್ರಾರ್ಥನೆ ವೈಕುಂಠಕ್ಕೆ ನೇರವಾಗಿ ಸೇರುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಆದರೆ ಈ ದಿನಕ್ಕೆ ಸಂಬಂಧಿಸಿದ ರಹಸ್ಯ ಕಥೆಗಳು, ದೇವತೆಗಳು ಕೂಡ ನಡಗುವಂಥ ಅದ್ಭುತ ಘಟನೆಗಳು ಇದೆ. ಅದು ನಿಮಗೆ ಗೊತ್ತಿದೆಯಾ? ಇವತ್ತು ನಾನು ವೈಕುಂಠ ಏಕಾದಶಿಗೆ ಸಂಬಂಧಿಸಿದ ಕೆಲವು ರೋಮಾಂಚಕ ಕಥೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ. ಇಂದು ನಾವು ಆಚರಿಸುವ ವೈಕುಂಠ ಏಕಾದಶಿಯ ಹಿಂದಿನ ಆಧ್ಯಾತ್ಮಿಕ ರಹಸ್ಯವನ್ನು ವಿಷ್ಣು ಪುರಾಣದಲ್ಲಿರುವ ಮುರ ರಾಕ್ಷಸನ ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಪುರಾಣಗಳ ಪ್ರಕಾರ ಮುರ ಎಂಬ ಅಸುರನು ಅಪಾರ ಶಕ್ತಿ ಪಡೆದು 3 ಲೋಕಗಳನ್ನು ಕಾಡುತ್ತಿದ್ದ. ಅವನ ಅಹಂಕಾರ, ಅಜ್ಞಾನ ಮತ್ತು ಅಸಂಯತ ಆಸೆಗಳು ದೇವತೆಗಳಿಗೂ ಸಹ ಸಹಿಸಲಾಗದಂತಾಗಿದ್ದವು. ದೇವತೆಗಳು ಶರಣಾಗಿ ಶ್ರೀ ಮಹಾವಿಷ್ಣುವನ್ನು ರಕ್ಷಣೆಗಾಗಿ ಬೇಡಿದರು. ಶ್ರೀ ವಿಷ್ಣು ಮುರನೊಂದಿಗೆ ಭೀಕರ ಯುದ್ಧ ನಡೆಸಿದನು. ಆ ಯುದ್ಧ ದೀರ್ಘಕಾಲ ನಡೆಯಿತು. ನಂತರ ವಿಷ್ಣುವು ಬದರಿಕಾಶ್ರಮದ ಗುಹೆಯಲ್ಲಿ ಯೋಗ ನಿದ್ರೆಗೆ ಪ್ರವೇಶಿಸಿದನು. ಅದೇ ಸಮಯದಲ್ಲಿ ಮುರನು ವಿಷ್ಣುವನ್ನು ಕೊಲ್ಲಲು ಗುಹೆಗೆ ನುಗ್ಗಿದನು. ಅಂದು ಒಂದು ಅದ್ಭುತ ಘಟನೆ ನಡೆಯಿತು. ವಿಷ್ಣುವಿನ ದಿವ್ಯ ಶಕ್ತಿಯಿಂದ ಒಂದು ದೇವಿ ಪ್ರಕಟಳಾದಳು. ಆಕೆ ಮುರನೊಂದಿಗೆ ಯುದ್ಧ ಮಾಡಿ ಕ್ಷಣಾರ್ಧದಲ್ಲಿ ಅವನನ್ನು ಸಂಹರಿಸಿದಳು. ವಿಷ್ಣು ಆ ದೇವಿಯನ್ನು ಆಶೀರ್ವದಿಸಿ ಇಂತೆಂದನು, ನೀನು ಏಕಾದಶಿ ದೇವಿ ಎಂದು ಪ್ರಸಿದ್ಧಿಯಾಗುವೆ. ನಿನ್ನ ದಿನವನ್ನು ಭಕ್ತಿಯಿಂದ ಆಚರಿಸುವವರು ಪಾಪ ಮುಕ್ತರಾಗುವರು. ಹಾಗಾದರೆ ಇದು ಹೇಗೆ ವೈಕುಂಠ ಏಕಾದಶಿಗೆ ಸಂಬಂಧಿಸಿದೆ ಎಂದು ನೋಡೋಣ. ಮುರ ಸಂಹಾರವಾದ ದಿನವೇ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ. ಆ ದಿನ ವಿಷ್ಣು ಭಕ್ತರಿಗೆ ಒಂದು ವಿಶೇಷ ವರ ನೀಡಿದನು. ಯಾರು ಈ ವೈಕುಂಠ ಏಕಾದಶಿಯಂದು ದಿನವಿಡೀ ಉಪವಾಸ ಮಾಡಿ ಭಕ್ತಿ, ಜಪ ಹೀಗೆ ಮಾಡುತ್ತಾರೋ ಅವರಿಗೆ ವೈಕುಂಠದ ದ್ವಾರ ತೆರೆದಂತಾಗುತ್ತದೆ ಎಂದು. ಅದಕ್ಕಾಗಿಯೇ ಈ ಏಕಾದಶಿಯನ್ನು ವೈಕುಂಠ ಏಕಾದಶಿ ಎಂದು ಕರೆಯಲಾಗುತ್ತದೆ. ಇಲ್ಲಿ ವೈಕುಂಠ ದ್ವಾರ ಅಂದರೆ ಕೇವಲ ಕಲ್ಲಿನ ಅಥವಾ ಚಿನ್ನದ ಬಾಗಿಲಲ್ಲ. ಅದು ಅಹಂಕಾರದ ಮುಕ್ತಿ, ಅಜ್ಞಾನದಿಂದ ಬಿಡುಗಡೆ, ಮನಸ್ಸಿನ ಶುದ್ಧತೆ. ಮುರ ರಾಕ್ಷಸನ ಎಂದರೆ ನಮ್ಮೊಳಗಿನ ಅಹಂಕಾರ, ಅವನ ಸಂಹಾರ ನಮ್ಮ ಆತ್ಮಶುದ್ಧಿ. ಅದೇ ವೈಕುಂಠ ಪ್ರವೇಶದ ಮಾರ್ಗ. ಆದುದರಿಂದ ವೈಕುಂಠ ಏಕಾದಶಿ ಎಂದರೆ ಒಂದು ದಿನ ಉಪವಾಸ ಮಾತ್ರವಲ್ಲ, ಅದು ಜೀವನದ ಪರಿವರ್ತನೆ. ನಮ್ಮೊಳಗಿನ ಮುರನನ್ನು ಸಂಹರಿಸಿದಾಗಲೇ ವೈಕುಂಠ ನಮ್ಮೊಳಗೆ ಪ್ರವೇಶಿಸುತ್ತದೆ. ಈ ವೈಕುಂಠ ಏಕಾದಶಿಯನ್ನು ಮೋಕ್ಷದ ಏಕಾದಶಿ ಎಂದು ಕೂಡ ಕರೆಯುತ್ತಾರೆ. ಮೋಕ್ಷವನ್ನು ಕೊಡುವ ಏಕಾದಶಿ. ಪ್ರತಿ ವರ್ಷ 24 ಏಕಾದಶಿಗಳು ಬರುತ್ತದೆ. 23 ಏಕಾದಶಿಗಳು ಮಾಡಿದರೆ ಎಷ್ಟು ಪುಣ್ಯ ಫಲಿತಾಂಶಗಳು ಬರುತ್ತವೆಯೋ, ಕೇವಲ ಈ ಒಂದು ವೈಕುಂಠ ಏಕಾದಶಿ ಮಾಡಿದರೆ ಅಷ್ಟು ಪುಣ್ಯ ಸಿಗುತ್ತದೆ ಎಂದು ವಿಷ್ಣು ಪುರಾಣ ಹೇಳುತ್ತದೆ. ಒಂದು ದಿನ ಶ್ರೀಮನ್ನಾರಾಯಣನನ್ನು ಲಕ್ಷ್ಮಿಯು ಕೇಳುತ್ತಾಳೆ, ಯಾಕೆ ಈ ವೈಕುಂಠ ಏಕಾದಶಿಯಂದು ಒಂದು ಪ್ರತ್ಯೇಕ ಉತ್ತರ ದ್ವಾರವನ್ನು ತೆರೆದು ಕೆಲವರನ್ನು ಅನುಗ್ರಹಿಸಿದೆ ಸ್ವಾಮಿ ಎಂದು. ಅದಕ್ಕೆ ಆ ಪರಮಾತ್ಮನು ಲಕ್ಷ್ಮಿಗೆ ಹೀಗೆ ಉತ್ತರವನ್ನು ಕೊಡುತ್ತಾನೆ,
ಈಗ ನಾವು ಹೇಳುವುದು ಆಗಮ ಸಂಹಿತೆಯಲ್ಲಿ ಬರುವ ಶ್ರೀ ಪ್ರಶ್ನೆಯ ಬಗ್ಗೆ. ಸೃಷ್ಟಿಯ ಆರಂಭದಲ್ಲಿ ಇದು ನಡೆದದ್ದು. ನಮಗೆ ತಿಳಿದಿರುವ ಹಾಗೆ ಎಷ್ಟೋ ಸಲಿ ಸೃಷ್ಟಿಯಾಗಿದೆ, ನಂತರ ಲಯ, ಹೀಗೆ ಮತ್ತೆ ಮತ್ತೆ ಸೃಷ್ಟಿ ಲಯಗಳು ಆಗುತ್ತಿರುತ್ತವೆ. ಒಂದು ಸಲಿ ಪ್ರಳಯದಲ್ಲಿ ವಟಪತ್ರಶಾಹಿಯಾಗಿ ಚಿಕ್ಕ ಬಾಲನಾಗಿ ಆ ಪರಮಾತ್ಮನು ಮಲಗಿದನು. ಆಗ ಮತ್ತೆ ಸೃಷ್ಟಿ ಮಾಡಲಿಚ್ಛಿಸಿ ಅವನ ನಾಭಿಯಿಂದ ಬ್ರಹ್ಮದೇವನನ್ನು ಉದ್ಭವಿಸಿದನು. ಆಗ ಬ್ರಹ್ಮನಿಗೆ ಬೇಕಾಗಿರುವಂತಹ ಜ್ಞಾನವನ್ನು ಪ್ರಸಾದಿಸಿದನು. ಆ ಜ್ಞಾನ ವೇದಗಳಾಯಿತು. ಬ್ರಹ್ಮನಿಗೆ ಆ ಮಹಾವಿಷ್ಣುವು ಸೃಷ್ಟಿ ಮಾಡು ಎಂದು ಹೇಳುವಾಗ ಆ ಭಗವಂತನ ಕಿವಿಯ ಒಂದು ಭಾಗದಿಂದ ಮಧು, ಇನ್ನೊಂದು ಕಿವಿಯಿಂದ ಕೈಟಭರು ಜನ್ಮ ತಾಳಿದರು. ಅವರು ಬ್ರಹ್ಮನನ್ನು ಹಿಂಸಿಸಿ ಅವರ ಹತ್ತಿರ ಇರುವ ಆ ವೇದಗಳ ಜ್ಞಾನವನ್ನು ಕಿತ್ತುಕೊಂಡರು. ಆಗ ಬ್ರಹ್ಮದೇವನು ಅಳುತ್ತಾನೆ. ಎಲ್ಲಿ ಹೋಯಿತು ತನ್ನ ಜ್ಞಾನವೆಂದು ಹುಡುಕುತ್ತಾನೆ. ಸುತ್ತಲೂ ನೀರು ಮಾತ್ರ. ಆ ಬ್ರಹ್ಮದೇವನಿಗೆ ತಿಳಿದಿದ್ದು ಮಾತ್ರ ಅವನನ್ನು ಉದ್ಭವಿಸಿದರು, ಜ್ಞಾನ ಕೊಟ್ಟರು, ಈಗ ಅದು ಹೋಯಿತೆಂದು. ಹೀಗೆ ಹುಡುಕುತ್ತಾ ಕ್ಷೀರ ಸಾಗರಕ್ಕೆ ಬರುತ್ತಾನೆ. ಅಲ್ಲಿ ಪರಮಾತ್ಮನನ್ನು ನೋಡಿ ಹೀಗೆ ಆಯಿತೆಂದು ಹೇಳುತ್ತಾನೆ. ಅದಕ್ಕೆ ಆ ಭಗವಂತನು ಯೋಚನೆ ಬೇಡ, ಆ ಜ್ಞಾನವನ್ನು ಹುಡುಕಿಕೊಡುತ್ತೇವೆ ಎಂದು ಹೇಳುತ್ತಾನೆ. ಆಗ ಆ ಸ್ವಾಮಿಯು ಮಧುಕೈಟಭರನ್ನು ಏಕೆ ಹೀಗೆ ಮಾಡಿದಿರಿ, ಬ್ರಹ್ಮನ ಜ್ಞಾನವನ್ನು ಹಿಂತಿರುಗಿಸಿ ಎಂದಾಗ ಅವರಿಬ್ಬರು ಅಹಂಕಾರದಿಂದ ನಗುತ್ತಾರೆ. ನಿನಗೆ ಏನು ಬೇಕೋ ಹೇಳು, ಕೊಡುತ್ತೇವೆ, ನಾವು ನಿನಗೆ ವರವನ್ನು ಕೊಡುತ್ತೇವೆ ಎಂದು ಆ ಪರಮಾತ್ಮನಿಗೆ ಅತ್ಯಹಂಕಾರದಿಂದ ಹೇಳುತ್ತಾರೆ. ಆಗ ಭಗವಂತನು, ಆಗ ಸರಿ, ನೀವು ಎಲ್ಲಿಂದ ಬಂದರೋ ಅಲ್ಲಿಗೆ ಹೋಗಿ ನಿಮ್ಮ ಜೀವನವನ್ನು ಇಲ್ಲಿಗೆ ಮುಗಿಸಿ ಎಂದು ಹೇಳುತ್ತಾರೆ. ಆಗ ಆ ಮಧುಕೈಟಭರು, ಹಾಗಾದರೆ ನೀನು ನಮ್ಮೊಂದಿಗೆ ಮಲ್ಲ ಯುದ್ಧ ಮಾಡಬೇಕು ಎಂದು ಹೇಳುತ್ತಾರೆ. ಆಗ ಆ ಪರಮಾತ್ಮನು ಯುದ್ಧ ಮಾಡಿ ಇವರಿಬ್ಬರನ್ನು ಸೋಲಿಸಿ ವೈಕುಂಠಕ್ಕೆ ಅವರನ್ನು ಕಳಿಸಬೇಕು ಎಂದು ಅಂದುಕೊಳ್ಳುತ್ತಾನೆ. ವೈಕುಂಠಕ್ಕೆ ಹೋಗಬೇಕಾದರೆ ಅದರದ್ದೇ ಆದ ಯೋಗ್ಯತೆ ಇದೆಯಲ್ಲವೇ? ಅವರಿಬ್ಬರು ರಾಕ್ಷಸರು, ಅವರಿಬ್ಬರು ಹಿಂಸೆ ಕೊಟ್ಟವರು, ಅವರನ್ನು ಹೇಗೆ ವೈಕುಂಠಕ್ಕೆ ಕಳುಹಿಸುವುದು? ಹಾಗಾದರೆ ಇವರಿಬ್ಬರನ್ನು ಹೇಗೆ ವೈಕುಂಠಕ್ಕೆ ಕಳುಹಿಸುವುದು ಎಂದು ಆ ಪರಮಾತ್ಮನು ಯೋಚಿಸುತ್ತಾನೆ. ಅದಕ್ಕಾಗಿ ಅವನು ಇನ್ನೊಂದು ಬಾಗಿಲನ್ನು ಪರಮಾತ್ಮನೇ ತೆರೆದು ಹೊರಗಿನಿಂದ ಇವರಿಬ್ಬರನ್ನು ವೈಕುಂಠ ದ್ವಾರಕ್ಕೆ ಸರಾಸರಿ ಕಳುಹಿಸೇ ಬಿಡುತ್ತಾನೆ. ಮಧುಕೈಟಭರು ಮೋಕ್ಷದ ಸ್ಥಾನವಾದ ವೈಕುಂಠಕ್ಕೆ ಹೋಗಿಬಿದ್ದರು. ವೈಕುಂಠಕ್ಕೆ ಅದರದ್ದೇ ಆದ ಒಂದು ಪ್ರತ್ಯೇಕತೆ ಇದೆ. ಯಾರಾದರೂ ವೈಕುಂಠ ಲೋಕಕ್ಕೆ ಪ್ರವೇಶಿಸಿದರೆ ವಿಷ್ಣುವಿನ ಥರ ಅವರಿಗೂ ಕೂಡ ಅತ್ಯದ್ಭುತ ರೂಪ ಬಂದು ಬಿಡುತ್ತದೆ. ಇದು ವಿಷ್ಣು ಪುರಾಣದಲ್ಲಿ ಉಲ್ಲೇಖಿಸಿದ್ದಾರೆ. ನಮ್ಮಲ್ಲಿಯೂ ಯಾರಾದರೂ ತೀರಿ ಹೋದರೆ 12 ದಿನ ಕಾರ್ಯ ಮಾಡಿ 13ನೇ ದಿನ ವೈಕುಂಠ ಮಾಡುತ್ತೇವೆ. ಅಲ್ಲದೆ ಅದರ ಬಗ್ಗೆ ನಮ್ಮ ಶಾಸ್ತ್ರದಲ್ಲಿ ಬಹಳ ಅರ್ಥಬದ್ಧಿತವಾಗಿ ಉಲ್ಲೇಖಿಸಿದ್ದಾರೆ. ಇದು ಮನೆಯವರೆಲ್ಲ ಕೂತು ಕೇಳಬೇಕು. ಅಂದರೆ ಜೀವಿಯು ವೈಕುಂಠಕ್ಕೆ ಹೇಗೆ ಸಾಗುತ್ತಿದ್ದಾನೆ, ಪ್ರಯಾಣವು ಹೇಗೆ ಸಾಗುತ್ತದೆ, ಜೀವಾತ್ಮ ಪರಮಾತ್ಮಕ್ಕೆ ಹೇಗೆ ಸೇರುತ್ತದೆ, ವಿರಜಾ ನದಿಯಲ್ಲಿ ಎಲ್ಲಿ ಸ್ನಾನ ಮಾಡಿದನು, ಯಾವಾಗ
ಮಹಾಲಕ್ಷ್ಮಿ ತಾಯಿಯನ್ನು ದರ್ಶಿಸಿದನು. ಯಾವಾಗ ಶ್ರೀಮನ್ನಾರಾಯಣನ ಪಾದವನ್ನು ಸೇರಿಕೊಂಡನು, ಇಡೀ ಈ ಜೀವಾತ್ಮದ ಪ್ರಯಾಣ ಆ ವೈಕುಂಠಕ್ಕೆ ಸೇರುವುದನ್ನು ನಮ್ಮಾಳ್ವಾರ್ ಅತ್ಯದ್ಭುತವಾಗಿ ಪಾಶುರಂಗಳಲ್ಲಿ ವರ್ಣಿಸಿರುತ್ತಾರೆ ಕೂಡ. ಯಾರು ವೈಕುಂಠಕ್ಕೆ ಹೋದರೂ ಚತುರ್ಭುಜ ಶಂಖಚಕ್ರದ ಸಮೇತ ವಿಷ್ಣುವಿನ ತರ ರೂಪವನ್ನು ಪಡೆಯುತ್ತಾರೆ. ಈಗ ಮಧುಕೈಟಭರು ಅವರ ಸುಂದರವಾದ ರೂಪ ನೋಡಿ ದಿಗ್ಭ್ರಮೆಗೆ ಒಳಗಾಗುತ್ತಾರೆ. ನಮ್ಮಂತಹ ದುಷ್ಟರಿಗೂ ಕೂಡ ಇಂತಹ ಆನಂದಮಯವಾದ ಲೋಕದಲ್ಲಿ ಜಾಗ ಕೊಟ್ಟಿದ್ದಾರೆ. ಎಷ್ಟು ತಪ್ಪು ಮಾಡಿದೆವು, ಎಷ್ಟು ಹಿಂಸಿಸಿದೆವು. ಈಗ ನಾವು ಆ ಪರಮಾತ್ಮನನ್ನು ಕಾಣೋಣ, ನಾವು ಅವನಲ್ಲಿ ವರವನ್ನು ಕೇಳೋಣ ಎಂದು ಮಾತಾಡಿಕೊಳ್ಳುತ್ತಾರೆ. ಆಗ ಶ್ರೀಮನ್ನಾರಾಯಣನು ಏನು ಬೇಕು ವರ ಕೇಳಿ ಎಂದಾಗ ಆ ಮಧುಕೈಟಭರು ನಮ್ಮನ್ನು ವೈಕುಂಠಕ್ಕೆ ಪ್ರವೇಶ ಮಾಡಿಸಿದ ಈ ದಿನ ಏಕಾದಶಿ, ಸೂರ್ಯನು ಧನಸ್ಸು ರಾಶಿಯಲ್ಲಿ ಇರುವಾಗ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿ. ಹಾಗಾಗಿ ಈ ಕಥೆ ಮತ್ತು ನಮ್ಮನ್ನು ನೆನೆಸಿಕೊಂಡು ನಾವು ಬಂದಿರುವಂತಹ ಈ ದಿನವನ್ನು ದೇವರ ಮನೆಯಲ್ಲಾಗಲಿ ಅಥವಾ ದೇವಸ್ಥಾನಗಳಲ್ಲಾಗಲಿ ದೊಡ್ಡ ದ್ವಾರವನ್ನು ಮಾಡಿ ನಮ್ಮನ್ನು, ಅಂದರೆ ಮಧುಕೈಟಭರನ್ನು ಆಹ್ವಾನ ಮಾಡಿದ ಹಾಗೆ ದ್ವಾರದ ಒಳಗೆ ಹೋಗಿ ಇನ್ನೂ ಎತ್ತರದಲ್ಲಿ ಆ ಪರಮಾತ್ಮನನ್ನು ಕೂರಿಸಿ ಅವನ ಪೂಜೆ ಹಾಗೂ ಅರ್ಚನೆಗಳನ್ನು ಮಾಡಿ ಉತ್ತರ ದ್ವಾರದಿಂದ ಪ್ರವೇಶಿಸಿದರೆ ನಮ್ಮನ್ನು ವೈಕುಂಠಕ್ಕೆ ಸೇರಿಸಿದ ಹಾಗೆ ಅವರನ್ನೂ ವೈಕುಂಠಕ್ಕೆ ಸೇರಿಸು, ಮೋಕ್ಷ ಕೊಡು ಎಂದು ಕೇಳಿಕೊಳ್ಳುತ್ತಾರೆ. ಪರಮಾತ್ಮನಿಗೆ ಈ ರಾಕ್ಷಸರ ಮಾತು ಕೇಳಿ ಆಶ್ಚರ್ಯವಾಯಿತು. ಆದರೂ ಇಂತಹ ಒಳ್ಳೆಯ ಆಲೋಚನೆ ಬಂದಿದ್ದಕ್ಕಾಗಿ ತಥಾಸ್ತು ಎಂದು ಹೇಳುತ್ತಾನೆ. ಇದು ಎಷ್ಟು ಸುಲಭವಾದ ದಾರಿಯಲ್ಲವೇ ಮೋಕ್ಷ ಪ್ರಾಪ್ತಿಗೆ. ಜಾತಿ, ಕುಲ, ಒಳ್ಳೆಯದು ಕೆಟ್ಟದ್ದು, ಹಣ ಏನೂ ನೋಡುವಷ್ಟಿಲ್ಲ. ಇವಿಷ್ಟು ಆ ಪರಮಾತ್ಮನು ಮಹಾಲಕ್ಷ್ಮಿಗೆ ಹೇಳಿದಂಥ ವಿಷಯ. ಹಾಗಾಗಿ ಈ ಪುರಾಣದಿಂದ ನಾವು ತಿಳಿಯುವಂಥದ್ದು ಏನು ಎಂದರೆ, ಅಂಥ ಮಧುಕೈಟಭರಿಗೆ ಆ ಪರಮಾತ್ಮನು ಮೋಕ್ಷವನ್ನು ಕೊಟ್ಟಾಗ ನಾವು ನಿರಂತರವಾಗಿ ಆ ಭಗವನ್ ಸ್ಮರಣೆಯನ್ನು ಮಾಡುತ್ತಿರುತ್ತೇವೆ. ರಾಮ, ಕೃಷ್ಣ ಎಂದು ಹೇಳುತ್ತಿರುತ್ತೇವೆ. ಧಾರ್ಮಿಕವಾಗಿ ಜೀವಿಸುತ್ತಿರುತ್ತೇವೆ. ಎಷ್ಟೋ ಮನೋರಂಜನೆ ಕಾರ್ಯಕ್ರಮಗಳಿದ್ದರೂ, ಪಿಕ್ಚರ್ಸ್, ಮೂವಿ, ಸೀರಿಯಲ್, ಕ್ರಿಕೆಟ್ ಹೀಗೆ ಏನೇ ಇದ್ದರೂ ನಾವು ಮಾತ್ರ ಆ ಭಗವಂತನನ್ನು ಎಂದಿಗೂ ಮರೆತಿಲ್ಲ. ಅವನ ನೆನಪು, ಅವನ ನಾಮಸ್ಮರಣೆ ಯಾವಾಗಲೂ ನಮ್ಮೊಂದಿಗೆ ಉಸಿರಾಡುತ್ತಿರುತ್ತದೆ. ಹಾಗಾದರೆ ನಮಗೂ ಕೂಡ ಮೋಕ್ಷ ಕರುಣಿಸು ಎಂದು ಈ ವೈಕುಂಠ ಏಕಾದಶಿಯ ದಿನ ಆ ಉತ್ತರ ದ್ವಾರವನ್ನು, ನಮ್ಮ ಅಹಂಕಾರವನ್ನು ಪಕ್ಕಕ್ಕಿಟ್ಟು ಅವನ ದರ್ಶನವನ್ನು ಪಡೆಯಬೇಕು. ದೇವರಿಗೆ 6 ತಿಂಗಳು ರಾತ್ರಿಯಾದರೆ 6 ತಿಂಗಳು ಬೆಳಗ್ಗೆ. ದಕ್ಷಿಣಾಯನ ಎನ್ನುವುದು ರಾತ್ರಿ ಎಂದುಕೊಂಡರೆ ಉತ್ತರಾಯಣ ಬೆಳಗ್ಗೆ ಎಂದು. ದಕ್ಷಿಣಾಯನ ಎಂಬ ಅಜ್ಞಾನ ಹೋಗುತ್ತದೆ, ಉತ್ತರಾಯಣ ಎಂಬ ಹಗಲು ಜ್ಞಾನ ಬರುತ್ತದೆ ಎನ್ನುವುದನ್ನು ಕೂಡ ಈ ವೈಕುಂಠ ಏಕಾದಶಿಯು ಸೂಚಿಸುತ್ತದೆ. ನಮಗೆ ತಿಳಿದಿರುವ ಹಾಗೆ ಪುನರಪಿ ಜನನೆ ಪುನರಪಿ ಮರಣೆ, ಈ ಒಂದು ಸೈಕಲ್ನ ಕತ್ತರಿಸಬೇಕಾದರೆ ನಾವು ಈ ವೈಕುಂಠ ಏಕಾದಶಿಯ ದಿನ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡುವುದು ಅತ್ಯವಶ್ಯಕ.
ರಾಮಾಯಣದಲ್ಲಿ ಬರುವ ಇನ್ನೊಂದು ಪ್ರಸಂಗವಿದೆ. ರಾಮನ ಪಟ್ಟಾಭಿಷೇಕ ಮುಗಿದ ಮೇಲೆ ವಿಭೀಷಣನು ತಾನು ಲಂಕೆಗೆ ಹೊರಡುವಾಗ ರಾಮಚಂದ್ರ ಪ್ರಭುವು ಶ್ರೀರಂಗನಾಥ ಸ್ವಾಮಿಯ ದರ್ಶನವನ್ನು ಕೊಡುತ್ತಾನೆ. ಆಗ ವಿಗ್ರಹದ ರೂಪದಲ್ಲಿ ವಿಭೀಷಣನು ರಂಗನಾಥ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಬೇಕಾದರೆ ಸಾಯಂ ಸಂಧ್ಯೆಯ ವೇಳೆಗೆ ಶ್ರೀರಂಗಂನಲ್ಲಿ ಉತ್ತರ ದಿಕ್ಕಿಗೆ ಈ ವಿಗ್ರಹವು ಭೂಸ್ಪರ್ಶವಾಯಿತು. ಅದಕ್ಕಾಗಿಯೇ ಶ್ರೀರಂಗಂನಲ್ಲಿ ಉತ್ತರ ದರ್ಶನ ಮಾಡಿಕೊಳ್ಳುವುದು. ಇನ್ನು ಈ ಏಕಾದಶಿ ದಿನದಂದು ನಾವು ಉಪವಾಸವನ್ನು ಕೂಡ ಮಾಡಬೇಕು. ನಾವು ಈ ಮುಂದೆ ಹೇಳಿದ ಮುರಾಸುರನ ಕಥೆಯ ಪ್ರಕಾರ ಅವನು ಮರಣಿಸಿದ ನಂತರ ಅವನ ಸಹಸ್ರಾಂಶ ಒಂದು ಧಾನ್ಯದಲ್ಲಿ ಸೇರಿಕೊಳ್ಳುತ್ತದೆ. ಅದು ಅಕ್ಕಿಯ ಧಾನ್ಯ. ಹಾಗಾಗಿ ಏಕಾದಶಿ ದಿನದಂದು ಯಾರು ಅನ್ನ ತಿನ್ನುತ್ತಾರೋ ಅವರಲ್ಲಿ ತಾಮಸಿಕ ಅಂಶ ಸೇರಿಕೊಳ್ಳುತ್ತದೆ. ನಿಜವಾಗಿ ಹೇಳುವುದಾದರೆ ಈ ಏಕಾದಶಿ ಉಪವಾಸ ಮಾಡುವವರು ದಶಮಿಯ ದಿನ, ಅಂದರೆ ಏಕಾದಶಿಯ ಹಿಂದಿನ ದಿನವಾದ ದಶಮಿಯಂದು ಕೇವಲ ಮಧ್ಯಾಹ್ನ ಮಾತ್ರ ಭೋಜನವನ್ನು ಸ್ವೀಕಾರ ಮಾಡಬೇಕು. ರಾತ್ರಿಯು ಏನೂ ತಿನ್ನಬಾರದು. ಅಥವಾ ಕೈಯಲ್ಲಿ ಆಗದಿದ್ದವರು ಲಘು ಉಪಹಾರವನ್ನು ಸೇರಿಸಬೇಕು. ನಂತರ ಏಕಾದಶಿಯ ದಿನ ಉಪವಾಸ ಮಾಡಿ ದ್ವಾದಶಿಯ ದಿನದಂದು ಅನ್ನವನ್ನು ತಿನ್ನಬಹುದು. ಮತ್ತೆ ರಾತ್ರಿಯ ದ್ವಾದಶಿಯ ದಿನದಂದು ಅನ್ನವನ್ನು ತಿನ್ನಬಾರದು. ಇದು ನಿಜವಾಗಲೂ ಏಕಾದಶಿ ಮಾಡುವ ಪದ್ಧತಿ. ಈ ಉಪವಾಸವನ್ನು 8 ವರ್ಷಕ್ಕಿಂತ ಕಡಿಮೆ ಇರುವವರು ಹಾಗೂ 80 ವರ್ಷ ದಾಟಿದವರು ಮಾಡಬಾರದು ಎಂದು ನಮ್ಮ ಶಾಸ್ತ್ರ ಹೇಳುತ್ತದೆ. ಇನ್ನು ಈ ಏಕಾದಶಿಯ ಮುಂದಿನ ದಿನವನ್ನು ಮುಕ್ಕೋಟಿ ದ್ವಾದಶಿ ಎಂದು ಕೂಡ ಕರೆಯುತ್ತಾರೆ. ಇದರ ಅರ್ಥ ಮುಕ್ಕೋಟಿ ದೇವತೆಗಳು ಎಂದರೆ 33 ಪ್ರಕಾರದ ದೇವತೆಗಳು ಎಂದು. ಈ ದಿನ ತಿರುಮಲದಲ್ಲಿನ ಪುಷ್ಕರಣಿಯಲ್ಲಿ ಭಗವಂತನ ದರ್ಶನವನ್ನು ಈ 33 ಪ್ರಕಾರದ ದೇವತೆಗಳು ಪಡೆಯುತ್ತಾರೆ ಎನ್ನುವ ನಂಬಿಕೆ ಇದೆ. ಈ 33 ಪ್ರಕಾರದ ದೇವತೆಗಳು ಯಾವುವೆಂದರೆ 12 ಆದಿತ್ಯಗಳು, 8 ವಸುಗಳು, 11 ರುದ್ರರು, 2 ಅಶ್ವಿನಿ ಕುಮಾರರು. ಹೀಗೆ 33 ಪ್ರಮುಖ ವರ್ಗಗಳ ದೇವತೆಯರೇ ಅವರೇ ಮುಕ್ಕೋಟಿ ದೇವತೆಯರು. ಎಲ್ಲರಿಗೂ ಈ ವೈಕುಂಠ ಏಕಾದಶಿಯ ಸಂಚಿಕೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಎಲ್ಲರೂ ಈ ವೈಕುಂಠ ಏಕಾದಶಿಯನ್ನು ಆನಂದದಿಂದ ಆಚರಿಸೋಣ. ಆ ಭಗವಂತನ ನಾಮಸ್ಮರಣೆಯನ್ನು ಮಾಡೋಣ. ಕೈಲಾದಷ್ಟು ಉಪವಾಸವನ್ನು ಮಾಡೋಣ. ಬಡವರಿಗೆ ಆದಷ್ಟು ದಾನವನ್ನು ಮಾಡೋಣ. ಎಲ್ಲರೂ ಕಮೆಂಟ್ ಸೆಕ್ಷನ್ನಲ್ಲಿ ಈ ಸಂಚಿಕೆಯ ಫೀಡ್ಬ್ಯಾಕನ್ನು ಕೊಡಿ. ಶ್ರುತಿ ಸ್ಪೀಕ್ಸ್, ನಂಬಿಕೆ, ಪುರಾಣ ಮತ್ತು ನಿತ್ಯ ಸತ್ಯದ ಮೂಲಕ ಪ್ರಯಾಣ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.